ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಋಣಾನುಬಂಧ ಭಾಗ 19. ಶ್ರುತಿಯ ಅಂದಕ್ಕೆ ಮಳೆಯೂ ಕೂಡ ಮನಸೋತು ನಿಂತು ಬಿಡುತ್ತದೆ. ಆಗ ನವನೀತ್, ನಡಿ ಶ್ರುತಿ, ನಿನ್ನ ಬಟ್ಟೆನ ರೆಸಾರ್ಟ್ಗೆ ಹೋಗಿ ಒಣಗಿಸ್ಕೊಂಡು ಮನೆಗೆ ಹೋಗೋಣ, ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ. ಹಾಗೆ ನಾಳೆ ಶಾಪಿಂಗ್ ಮಾಡೋಕ್ಕೆ ಶುರು ಮಾಡಿದ್ರೆ ನೀವು ತುಂಬ ಸುಸ್ತಾಗ್ತೀರ. ನಿಮ್ಮ ಹಳ್ಳಿ ವಾತಾವರಣ ಇಲ್ಲಿ ಇಲ್ಲ. ಒಂದು ಸಾರಿ ಮಳೆ, ಮತ್ತೊಂದು ಸಾರಿ ಬಿರು ಬಿಸಿಲು, ಯಾವಾಗ ಬಿರುಗಾಳಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗೆ ಹಳ್ಳಿಯಲ್ಲಿರುವ ಹಾಗೆ ಮರ ಗಿಡಗಳು ಯಾವುದೂ ಇಲ್ಲ, ಇಲ್ಲಿ ತಂಪಾಗಿ ಇರಲು ಸಾಧ್ಯವಿಲ್ಲ. ಹಾಗಾಗಿ ಇವತ್ತು ಸಾಕು, ನೀವು ಇಷ್ಟೊಂದು ಎಂಜಾಯ್ ಮಾಡಿದ್ದು. ಹಾಗೆ ಇವಾಗ ಬೇಗ ಬೇಗ ನಡೀರಿ. ಶ್ರುತಿ, ಸರಿ ಬಾವ ಹೋಗೋಣ, ಆದರೆ ಈ ವಿಚಾರನ ಯಾರಿಗೂ ಹೇಳಬೇಡಿ. ಶ್ರುತಿ ಮಳೇಲಿ ನೆನೀತಾ ಇದ್ಲು ಅಂತ ಅಮ್ಮಂಗೇನಾದರೂ ಗೊತ್ತಾದರೆ ಅಮ್ಮ ಅಪ್ಪಂಗಂತೂ ತುಂಬ ಸಿಟ್ಟು ಮಾಡ್ಕೊಳ್ತಾರೆ. ಅವಳು ಮಳೇಲಿ ನೆನೀತಾ ಇದ್ಲ, ಯಾವತ್ತೂ ನನ್ನನ್ನು ಮಳೇಲಿ ನೆನೆಯೋಕ್ಕೆ ಬಿಡಲ್ಲ ಅವರು, ಅವಳಿಗೆ ಶೀತ ಆಗುತ್ತೆ ಅಂತ ಹೇಳಿ ಶ್ರುತಿ ಅಲ್ಲಿಂದ ರೆಸಾರ್ಟ್ಗೆ ಹೋಗಿ ಬಟ್ಟೆನ ಒಣಗಿಸ್ಕೊಂಡು ಡೈರೆಕ್ಟ್ ನವನೀತ್ ಮನೆಗೆ ಎಂಟ್ರಿ ಕೊಡ್ತಾಳೆ. ಆವಾಗ ಸರಿಸುಮಾರು ರಾತ್ರಿ 10 ಗಂಟೆ ಆಗಿರುತ್ತದೆ. ಆಗ ನಾರಾಯಣಗೌಡರು, ಏನು ಮಗಳೇ ಇಷ್ಟೊಂದು ಲೇಟ್ ಆಗೋಯ್ತು, ಇಷ್ಟೊಂದು ಲೇಟ್ ಬರೋದು, ಬೇಗ ಬರಬೇಕಲ್ವಾ ಅಂತ ಕೇಳಿದಾಗ ಶ್ರುತಿ, ಅಪ್ಪ ದಾರಿಯಲ್ಲಿ ಬರಬೇಕಾದ್ರೆ ತುಂಬ ಮಳೆ ಇತ್ತಪ್ಪ, ಅದಕ್ಕೆ ಲೇಟ್ ಆಯಿತು ಅಂತ ಹೇಳಿ ಊಟ ಮಾಡಿ ಅಂತ ಹೇಳ್ತಾರೆ. ಆಗ ಅಲ್ಲಿ ಊಟ ಮುಗಿಸ್ಕೊಂಡು ಹೋಗಿ ಶ್ರುತಿ ಮಲ್ಕೋತಾಳೆ. ನವನೀತ್ಗೆ ಶ್ರುತಿ ಪಕ್ಕದ ರೂಮೇ ಇರುತ್ತೆ. ಆದರೂ ಶ್ರುತಿ ಸ್ವಲ್ಪ ಹೊಸಬ್ಳಲ್ವಾ, ಶ್ರುತಿಗೆ ಸ್ವಲ್ಪ ಒಂಥರ ಮುಜುಗರ, ಏನೋ ಒಂಥರ ನಿದ್ದೆ ಕೂಡ ಬರಲ್ಲ. ರಾತ್ರಿ ಎಲ್ಲ ಎಚ್ಚರವಾಗಿಯೇ ಇರ್ತಾಳೆ. ಹಾಗೆ ಬಾಲ್ಕನಿಗೆ ಬರೋದು, ಹೊರಗಡೆ ಬಂದು ನೋಡೋದು, ಅಪ್ಪ ಅಮ್ಮನ್ನ ನೆನೆಸ್ಕೊಳ್ಳೋದು, ಅವರ ಊರಿನ ವಾತಾವರಣಕ್ಕೂ ಈ ಹಳ್ಳಿಯ ಸಿಟಿಯ ಜೀವನಕ್ಕೂ ತುಂಬ ವ್ಯತ್ಯಾಸವಿರುತ್ತದೆ. ಹಾಗೆ ಬಾಲ್ಕನಿಗೆ ಬಂದು ಅಪ್ಪ ಅಮ್ಮನ್ನ ನೆನೆಸ್ಕೊಂಡು, ನಿಜವಾಗ್ಲೂ ಅಪ್ಪ ಅಮ್ಮನ ಬಿಟ್ಟಿರೋದು ಎಷ್ಟು ಕಷ್ಟ ಅಲ್ವಾ, ಯಾವತ್ತೂ ನಾನು ಅಪ್ಪ ಅಮ್ಮನ್ನ ಬಿಟ್ಟಿರಲೇ ಇಲ್ಲ. ಬಟ್ ಇವತ್ತು ಅಪ್ಪ ಅಮ್ಮನ್ನ ಬಿಟ್ಟು ಊರ ಮನೆಗೆ ಬಂದಿರೋದು ತುಂಬ ಕಷ್ಟ ಅನ್ನಿಸ್ತಾ ಇದೆ. ಆದರೂ ನನ್ನ ಬದಲು ಅಕ್ಕನ್ನೇ ಕರ್ಕೊಂಡು ಬರಬೇಕಾಗಿತ್ತು ಶಾಪಿಂಗ್ ಮಾಡೋಕ್ಕೆ. ಅವಳೇ ಬಂದಿದ್ದರೆ ಅವಳೆಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾ ಇದ್ಲು, ಅವಳು ಫ್ರೆಂಡ್ಸ್ ಮನೆಗೆಲ್ಲ ಹೋಗ್ತಾ ಇದ್ಲು. ಬಟ್ ನನಗೆ ಯಾವತ್ತು ಫ್ರೆಂಡ್ಸ್ ಮನೆಗೂ ಅಪ್ಪ ಅಮ್ಮನ್ನ ಬಿಟ್ಟು ಹೋಗೋಕೆ ಮನಸ್ಸೇ ಇರಲಿಲ್ಲ. ಬಟ್ ಇವತ್ತು ನಾನೇನಾದರೂ ಮಳೇಲಿ ನೆಂದಿರೋದು ಅಪ್ಪ ಅಮ್ಮಂಗೆ ಏನಾದರೂ ಗೊತ್ತಾದ್ರಂತೂ ನನಗೆ ನಿಜವಾಗ್ಲೂ ಬೈತಾರೆ. ಯಾಕಂಗೆ ಬೈತಾರೆ ಅಂತ ಇವತ್ತುವರೆಗೂ ಗೊತ್ತೇ ಆಗ್ತಾ ಇಲ್ಲ. ನನಗೆ ಶೀತ ಆಗೋದು ಅವ್ರಿಗೆ ಸಹಿಸ್ಕೊಳಕ್ಕಾಗಲ್ವಲ್ಲ ಅಂತ ಶ್ರುತಿ ತನಗೆ ತಾನೇ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಇತ್ತನ ಅವನಿಗೂ ಕೂಡ ಶ್ರುತಿ ಬಂದಿರೋ ಸಂಭ್ರಮಕ್ಕೆ ನಿದ್ದೆ ಬಂದಿರಲ್ಲ. ಹಾಗೆ ಅವನು ಕೂಡ ಹೊರಗಡೆ ಬಾಲ್ಕನಿಗೆ ಬರ್ತಾನೆ. ಅಕ್ಕಪಕ್ಕ ಆಗಿರೋದ್ರಿಂದ ಬಾಲ್ಕನಿಗೆ ಬಂದ ತಕ್ಷಣ, ಯಾಕೆ ಶ್ರುತಿ ಅವರೇ ಮಲಗಿಲ್ವಲ್ಲ, ಇಷ್ಟೊತ್ತಾದರೂ ಯಾಕೆ ಎಚ್ಚರವಾಗಿದ್ದೀರಾ, ಏನಾದರೂ ಬೇಕಿತ್ತಾ, ತಂದು ಕೊಡ್ಲಾ? ಶ್ರುತಿ, ಏನು ಬೇಡ ಬಾವ, ಹಾಗೆ ಅಪ್ಪ ಅಮ್ಮ ನೆನಪಾದ್ರು, ಯಾವತ್ತೂ ನಾನು ಒಬ್ಬಳೇ ಈ ರೀತಿ ಇರಲಿಲ್ಲ ಅಪ್ಪ ಅಮ್ಮನ್ನ ಬಿಟ್ಟು. ಹಾಗಾಗಿ ಅಪ್ಪ ಅಮ್ಮ ತುಂಬ ನೆನಪಾಗ್ತಾ ಇದ್ದಾರೆ, ನಿದ್ದೆ ಬರ್ತಾ ಇಲ್ಲ. ನವನೀತ್, ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಮಾತಾಡಿ ಏನು ಅಂತ ಕೇಳಿ, ಆವಾಗ ನಿಮಗೂ ಕೂಡ ಸ್ವಲ್ಪ ಸಮಾಧಾನ ಆಗುತ್ತೆ. ಅವ್ರ ಜೊತೆ ಮಾತಾಡಿದ್ರೆ ಆಮೇಲೆ ಮಲ್ಕೋಬೋದು. ಶ್ರುತಿ, ಇಷ್ಟೊತ್ತಾಗಿದೆಯಲ್ಲ ತಡರಾತ್ರಿಲಿ ಫೋನ್ ಮಾಡಿದ್ರೆ ಅವರು ಕೂಡ ಗಾಬರಿ ಆಗ್ತಾರೆ. ನಾನೇ ಸ್ವಲ್ಪ ಹೊತ್ತು ಹಾಗೆ ಇದ್ದು ಮಲ್ಕೋತೀನಿ. ಫೋನ್ ಮಾಡಿಕೊಡ್ಲಾ ಹೇಳಿ, ಪರವಾಗಿಲ್ಲ ಮಾತಾಡ್ತೀನಿ ಅಂದರೆ ಫೋನ್ ಮಾಡಿಕೊಡ್ತೀನಿ. ಬೇಡ ಬಾವ, ಏನು ಪರವಾಗಿಲ್ಲ, ನಾಳೆ ಮತ್ತೆ ವಾಪಸ್ ರಿಟರ್ನ್ ಹೋಗ್ತೀನಲ್ಲ, ಆವಾಗ ನೋಡಿದ್ರೆ ಆಯ್ತಲ್ವಾ ಬಿಡಿ, ನಾಳೆ ಮಾಡ್ತೀನಿ ಅಂತ ಹೇಳಿ ಶ್ರುತಿ ಒಳಗೆ ಹೋಗ್ತಾಳೆ. ಇತ್ತ ನವನೀತ್ ಶ್ರುತಿಯ ನೆನಪನ್ನಲ್ಲೇ ಗುಂಗಿನಲ್ಲೇ ಕನಸು ಕಾಣ್ತಾ ಮಲಗಿರ್ತಾನೆ. ಬೆಳಗಿನ ಜಾವ ಎದ್ದು ಹೊರಗಡೆ ಬಂದು ನಾರಾಯಣಗೌಡರು ನೋಡ್ತಾರೆ. ಶ್ರುತಿ ಎದ್ದು ಬೆಳಗಿನ ಜಾವನೇ ಬಾಗಿಲಿಗೆ ರಂಗೋಲೆ ಹಾಕಿ ತುಳಸಿ ಕಟ್ಟೆ ಪೂಜೆ ಮಾಡ್ತಿರೋದನ್ನ ನೋಡಿ ನಾರಾಯಣಗೌಡರು ತುಂಬ ಖುಷಿ ಪಡ್ತಾರೆ. ಹಾಗೆ ಇತ್ತ ಸುಲೋಚನಾ ಕೂಡ ಎದ್ದು ಬರುವಷ್ಟರಲ್ಲೇ ಶ್ರುತಿ ಕಾಫಿ ಮಾಡಿ ಸುಲೋಚನಾ ರೂಮಿಗೆ ತೊಗೊಂಡೋಗಿ ಕೊಡ್ತಾಳೆ. ಸುಲೋಚನಾ, ಯಾಕಮ್ಮ ಅಪರೂಪಕ್ಕೆ ಬಂದಿದ್ದೀಯಾ, ನೀನು ಒಂದು ದಿವಸನಾದರೂ ರೆಸ್ಟ್ ಮಾಡಬೇಕಲ್ವ, ಅಲ್ಲೂ ಇದೇ ರೀತಿ ಕೆಲಸ ಮಾಡ್ತೀಯ, ಬೆಳಗ್ಗೆ ಎದ್ದು ಇಲ್ಲಾದರೂ ರೆಸ್ಟ್ ಮಾಡಬೇಕಲ್ವ, ನಿಧಾನವಾಗಿ ಹೇಳ್ಬೋದಲ್ವ, ಅಷ್ಟೊಂದು ಅರ್ಜೆಂಟ್ ಏನಿತ್ತು ಇಷ್ಟು ಬೆಳಗ್ಗೆನೇ ಎದ್ದು ನೀನು ಎಲ್ಲ ಕೆಲಸನೂ ಮಾಡಿ ಕಾಫಿ ಮಾಡೋದು, ಕೆಲಸದವ್ರು ಇದ್ದಾರೆ, ಕಾಫಿ ಟೀ ಅಡುಗೆ ಎಲ್ಲ ಮಾಡ್ತಾರೆ, ನೀನು ಆರಾಮಾಗಿರೋದನ್ನ ಕಲಿ ಸ್ವಲ್ಪ, ಆಯಿತಾ? ಶ್ರುತಿ, ಹಾಗೆಲ್ಲ ಏನಿಲ್ಲ ಅಮ್ಮ, ನನಗೂ ಕೂಡ ಕೂತು ಬೋರ್ ಆಗ್ತಾ ಇತ್ತು, ಅದಕ್ಕೆ ಬೇಗನೆ ಎದ್ದು ಕೆಲಸಗಳು ನಮ್ಮನೆ ಕೆಲಸನೇ ಅಲ್ವಾ,
ಅದಕ್ಕಾಗಿ ನಾನೇ ಮಾಡಿದೆ. ತಗೊಳ್ಳಿ ಕಾಫಿ ಹೇಗಿದೆ ಕುಡಿದು ನೋಡ್ಬಿಟ್ಟು ಹೇಳಿ ಅಂತ ಹೇಳಿ ಸುಲೋಚನಾಗಿ ಕಾಫಿ ಕೊಟ್ಟು ಮೇಲ್ಗಡೆ ನಾರಾಯಣಗೌಡ್ರಿಗೂ ಕಾಫಿ ಕೊಟ್ಟು ನವನೀತ್ ರೂಮ್ ಹತ್ರ ಹೋಗಿ ಡೋರ್ನ ಲಾಕ್ ಮಾಡ್ತಾಳೆ. ಆಗ ನವನೀತ್ ಡೋರ್ ಓಪನ್ ಮಾಡಿ ಕಣ್ಣು ಉಜ್ತಾ ಕಣ್ಣನ್ನು ಅರೆಗಣ್ಣಲ್ಲಿ ಬಿಟ್ಟು ಶ್ರುತಿ ಮುಖಾನ ನೋಡ್ತಾನೆ. ಶ್ರುತಿ ಬೆಳಬೆಳಗ್ಗೆನೆ ಎದ್ದು ಸ್ನಾನ ಪೂಜೆ ಮಾಡಿ ಒಳ್ಳೆ ಸುಂದರವಾದ ಬೊಂಬೆ ರೀತಿ ಕಾಣ್ತಾ ಇರ್ತಾಳೆ. ಅವನಿಗಂತೂ ಶ್ರುತಿದೇ ಧ್ಯಾನ ಆಗಿರೋದ್ರಿಂದ ನೀವಾ ಗುಡ್ ಮಾರ್ನಿಂಗ್ ಅಂತಾನೆ ಸಡನ್ಲಿ. ಏನು ದೇವತೆನೇ ಕಣ್ಮುಂದೆ ಬಂದ ಆಗೋಯ್ತು ಅಂತ ಗೊಣಗ್ತಾ ಇರ್ತಾನೆ. ಶ್ರುತಿ ಏನಂದ್ರಿ ಭಾವ? ಏನೂ ಇಲ್ಲ ಶ್ರುತಿ, ಹಾಗೆ ಇಷ್ಟು ಬೇಗ ಏನಕ್ಕೆ ಎದ್ದಿದ್ದೀಯಾ? ಇಷ್ಟು ಬೇಗ ಯಾರು ಕಾಫಿ ಕುಡಿತಾರೆ? ನಾವು ಯಾರು ಇಷ್ಟು ಬೇಗ ಕಾಫಿ ಕುಡಿಯಲ್ಲ, ಇಷ್ಟು ಬೇಗ ಹೇಳೋದೇ ಕಮ್ಮಿ ಅಂತ ಹೇಳ್ತಾನೆ. ಆಗ ಶ್ರುತಿ, ಭಾವ ತುಂಬ ಲೇಟ್ ಆಗಿದೆ, ರಾತ್ರಿ ನೀವು ಮಲಗಿದ್ದು ಲೇಟ್ ಅಲ್ವಾ, ಹಾಗೆ ನಿಮಗೆ ಎಚ್ಚರ ಆಗಿರೋದು ಲೇಟು, 7 ಗಂಟೆ ಹತ್ತತ್ರ ಆಗ್ತಾ ಇದೆ, ಎದ್ದೇಳಿ ತಗೊಳ್ಳಿ ಕಾಫಿ ಕುಡೀರಿ ಫ್ರೆಶ್ ಆಗಿ. ಸರಿ ಎಂದು ಶ್ರುತಿ ಕೈಯಲ್ಲಿ ಕಾಫಿ ಇಟ್ಕೊಂಡು ಫ್ರೆಶ್ ಆಗೋಕೆ ಮೊದಲೇ ಶ್ರುತಿ ಹೇಗೆ ಕಾಫಿ ಮಾಡಿರ್ಬೋದು ಅಂತ ಟೇಸ್ಟ್ ಮಾಡ್ತಾನೆ. ಕಾಫಿ ಕುಡಿತಾ ಕಾಫಿಯ ಘಮಕ್ಕೆ ಅವನ ಮನಸ್ಸು ವಾವ್ ಎಷ್ಟು ಅದ್ಭುತವಾಗಿದೆ, ನಾನು ಯಾವತ್ತೂ ಈ ರೀತಿ ಕಾಫಿನೇ ಕುಡ್ದಿರ್ಲಿಲ್ವಲ್ಲ ಅನ್ನೋ ರೀತಿ ಡ್ರೀಮಿಯಾಗಿ ತುಂಬ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಇತ್ತ ಮನು ಕೂಡ ಮನೆಗೆ ಬರ್ತಾನೆ ನವನೀತ್ನ ಮಾತಾಡ್ಸಲೆಂದು. ನವನೀತ್ ಮನು ಹೇಳು ಅಂತ ಹೇಳಿ ಹೊರಗಡೆ ಬರ್ತಾನೆ. ಆಗ ಶ್ರುತಿ ಆ ಕಡೆಯಿಂದ ತಿಂಡಿ ಪ್ಲೇಟ್ ಇಟ್ಕೊಂಡು ಬರ್ತಾಳೆ. ಬನ್ನಿ ಅಣ್ಣ ಊಟ ಮಾಡೋರಂತೆ ಅಂತ ಮನುನ ಕರಿತಾಳೆ. ಮನು, ಏನು ಶ್ರುತಿ ಅವರೇ ನೀವಿಲ್ಲಿದ್ದೀರಾ, ಯಾವಾಗ ಬಂದ್ರಿ, ಹೇಗಿದ್ದೀರಾ? ಶ್ರುತಿ, ನಿನ್ನೆ ರಾತ್ರಿ ಬಂದು ಇವತ್ತು ಅಕ್ಕಂದು ಸ್ವಲ್ಪ ಮದುವೆ ಶಾಪಿಂಗ್ ಎಲ್ಲ ಇತ್ತಲ್ಲ, ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಬಂದು ತಗೊಳ್ಳಿ ತಿಂಡಿ ಮಾಡಿ ಅಂತ ಹೇಳಿ ಮನುಗೆ ತಿಂಡಿ ಹಾಕ್ಕೊಡ್ತಾಳೆ. ಆಗ ನವನೀತ್, ನೋಡು ನನ್ನ ಹುಡುಗಿ ಎಷ್ಟು ಚಂದ ಅವಳೆ ನೋಡೋ, ಮನೆಗೆ ಬಂದ ತಕ್ಷಣ ನಿನಗೆ ತಿಂಡಿ ಹಾಕ್ಕೊಡ್ತಾ ಇದ್ದಾಳೆ, ಅಣ್ಣ ಅಂತ ಬಾಯಿ ತುಂಬ ಕರೀತದಳೆ, ಇಂಥ ಹುಡುಗಿಗೆ ಆ ರೀತಿ ಎಲ್ಲ ಮಾತಾಡ್ತೀಯ, ನಿನಗೇನು ಅನ್ಸಲ್ವೇನೋ ಅಂತ ಮನು ತಲೆ ಮೇಲೆ ಕುಟ್ಟಿ ಮನು ಜೊತೆ ಪಿಸು ಅಂತ ಮಾತಾಡ್ತಾ ಇರ್ತಾನೆ. ಶ್ರುತಿ, ಸರಿ ಭಾವ, ನಾನು ಇನ್ನೂ ರೆಡಿ ಆಗ್ತೀನಿ, ನೀವು ಕೂಡ ತಿಂಡಿ ಮಾಡ್ಕೊಂಡು ಆಫೀಸಿಗೆ ಹೊರಡಿ, ತಗೊಳ್ಳಿ ತಿಂಡಿನ ಅಂತ ನವನಿಗೂ ಕೂಡ ತಿಂಡಿ ಕೊಟ್ಟು ಶ್ರುತಿ ರೆಡಿಯಾಗಲು ಹೋಗ್ತಾಳೆ. ಇತ್ತ ಸುಲೋಚನಾ ಕೂಡ ರೆಡಿಯಾಗಿ ತಿಂಡಿ ಮಾಡೋಕ್ಕೆ ಬಂದು ತಿಂಡಿನ ಟೇಸ್ಟ್ ಮಾಡ್ತಾಳೆ. ವಾವ್, ಈ ರೀತಿ ಪಲಾವ್ನ ನಾವೆಂದೂ ತಿಂದೇ ಇರಲಿಲ್ವಲ್ಲ, ಇವಳ ಕೈಯಲ್ಲಿ ಅದೃಷ್ಟ, ಲಕ್ಷ್ಮಿ ಹಾಗೆ ಅನ್ನಪೂರ್ಣೇಶ್ವರಿ ಥರ ಎಲ್ಲ ಕಳೆಗಳು ಇದೆಯಲ್ಲ ಶ್ರುತಿ ಅಂತ ಮನಸ್ಸಲ್ಲೇ ಯೋಚನೆ ಮಾಡಿಕೊಂಡು, ನಿಜವಾಗ್ಲೂ ಈ ಹುಡುಗಿನ ಮದುವೆ ಮಾಡ್ಕೊಳ್ಳೋ ಮನೆ ತುಂಬ ಅದೃಷ್ಟ ಮಾಡಿರುತ್ತೆ. ನಿಜವಾಗ್ಲೂ ಈ ಹುಡುಗಿ ಹೋದ ಮನೆ ಅಂತೂ ಬೆಳಕಿನ ರೀತಿ ಯಾವಾಗಲೂ ಕಂಗೊಳಿಸ್ತಾನೆ ಇರುತ್ತೆ ಅನಿಸುತ್ತೆ ಅಂದ್ಕೊಂಡು ಎಲ್ಲರೂ ತಿಂಡಿ ಮಾಡಿಕೊಂಡು ಶಾಪಿಂಗ್ ಹೊರಡಲು ರೆಡಿ ಆಗ್ತಾರೆ. ಆಗ ನವನೀತ್ನ ಸುಲೋಚನಾ ಕರೀತಾಳೆ, ನೀನು ನಡೆಯೋ ಎಂದು. ನವನೀತ್, ಇಲ್ಲ ಅಮ್ಮ, ಕಂಪ್ನಿಯಲ್ಲಿ ಸ್ವಲ್ಪ ಕೆಲಸ ಇತ್ತು, ನೀವು ಹೋಗಿ ಬನ್ನಿ. ನಾರಾಯಣಗೌಡ್ರು, ನಡೆಯೋ, ನಿನ್ನ ಮದುವೆ ಆಗ್ತಾರೋ ಹುಡುಗಿನೂ ಇಲ್ಲ, ನೀನಾದರೂ ಅವಳ ಬಗ್ಗೆ ಎಲ್ಲ ಸೆಲೆಕ್ಟ್ ಮಾಡ್ತೀಯ, ನೀನು ಎಂಗೇಜ್ಮೆಂಟಲ್ಲಿ ಸೆಲೆಕ್ಟ್ ಎಲ್ಲವೂ ಸೂಪರ್ ಆಗಿತ್ತು, ಹಾಗೆ ಈಗ ಮದುವೆ ಕೂಡ ನೀನೇ ಸೆಲೆಕ್ಟ್ ಮಾಡಿಬಿಡು. ಹೇಗಿದ್ರು ಸೆಲೆಕ್ಷನ್ನು ನಿಮ್ಮ ಅಮ್ಮಂಗೂ ಇಷ್ಟ, ಹಾಗೆ ನೀನು ಹುಡುಗಿಗೂ ತುಂಬ ಇಷ್ಟ ಆಗುತ್ತೆ ಅನಿಸುತ್ತೆ. ಎಂಗೇಜ್ಮೆಂಟಲ್ಲಿ ಅವಳು ಕೂಡ ತುಂಬ ಖುಷಿಯಾಗಿದ್ಲು, ನೀನು ಕೊಟ್ಟಿದ್ದಷ್ಟು ಸರ್ಪ್ರೈಸ್ ಕೂಡ ಸಖತ್ತಾಗೇ ಇತ್ತಲ್ವಾ, ನಡಿ ಇವಾಗ. ಶ್ರುತಿ, ಏನು ಭಾವನ ಎಲ್ಲಾನು ಸೆಲೆಕ್ಟ್ ಮಾಡಿದ್ದು, ಭಾವ ಇಷ್ಟೊಂದು ಚಂದ ಸೆಲೆಕ್ಷನ್ ಮಾಡ್ತಾರ, ಸೂಪರ್ ಭಾವ, ನೀವು ಯಾವಾಗಲೂ ಸಖತ್ತಾಗಿ ಎಲ್ಲವನ್ನು ಸೆಲೆಕ್ಷನ್ ಮಾಡ್ತೀರಾ, ನನಗಂತೂ ತುಂಬ ಖುಷಿ ಆಯಿತು ಅದನ್ನೆಲ್ಲ ನೋಡಿ. ಹಾಗೆ ನಮ್ಮ ಅಕ್ಕ ತುಂಬ ಖುಷಿ ಪಟ್ಲು, ಹಾಗೆ ನೀವು ವೆಲ್ಕಮ್ಮಿಗೆ ವಾಪಸ್ ರಿಟರ್ನ್ ಕೊಟ್ರಲ್ಲ, ಅದು ಸಖತ್ತಾಗಿತ್ತು.